ಒಂದು ಕಡೆ 5 ನಿಮಿಷ ಟೈಮ್ ಕೊಟ್ಟಿದ್ದರು ಪ್ರವಚನ. ಎಷ್ಟು ನಿಮಿಷ? 5 ನಿಮಿಷ. ಇಷ್ಟು ಶ್ಲೋಕ ಹೇಳಿದ ತಕ್ಷಣ ಒಬ್ಬ ವ್ಯಕ್ತಿ ಹೇಳಿದ 2 ನಿಮಿಷ ಆಗೋದು ಅಂತ. ಅದಕ್ಕೆ ಅದು ನೆನಪಾಗ್ತಾ ಇರ್ತದೆ. 2 ನಿಮಿಷ ನೀವು ಬರೀ ಮಂಗಳ ಶ್ಲೋಕ ಹೇಳಿ ಪೂರ್ಣಲ್ಲ ಅಂತ ಅವನ ಅಭಿಪ್ರಾಯ. ಅದು ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತಥೋ ಜಯಂ ದೀರಯಿ ಅಂಥೇಳಿ ಗ್ರಂಥದ ಆರಂಭವನ್ನು ಮಾಡ್ತಾ ಜ್ಞಾನಿಗಳಂತಾರೆ, ಆ ಸೌಗಂಧಿಕಾ ಪುಷ್ಪದಲ್ಲಿ ಕೊಂಡಂತಹ ಭೀಮಸೇನ ದೇವರಿಗೆ ವಾಯುದೇವರು ತಮ್ಮ ಮಹಾತ್ಮ ಹೇಳ್ತಾ ಇದ್ದಾರೆ. ಅದು ಯಾರು ಕೇಳಿದ್ದು? ಭೀಮಸೇನ ದೇವರು ಕೇಳಿದ್ದು. ನೀನು ಯಾರು ಅಂತ ಕೇಳಿದಾಗ ಹೇಳಿದ್ದ ಪರಮಾತ್ಮ ರಾಮಚಂದ್ರ ದೇವರು ಹನುಮಂತ ಸ್ನೇಹ ಮಾಡಿಸಿದ ಸುಗ್ರೀವನ ರಾಜ್ಯವನ್ನು ಕೊಡಿಸಬೇಕು ಅಂಥೇಳಿ ವಾಲಿಯೊಡನೆ ಯುದ್ಧ ಮಾಡಲಿಕ್ಕೆ ಕರೆದಾಗ 2ನೇ ದಿವಸ ಮರಿಗೆ ನಿಂತು ಬಾಣ ಬಿಟ್ಟ ದೇವರು. ರಾಮಚಂದ್ರ ದೇವರು ಮರಿಗೆ ನಿಂತು ಬಾಣ ಬಿಟ್ಟರೆ ವಾಲಿ ಯುದ್ಧರಂಗದಲ್ಲಿ ಬಿದ್ದ. ಅವನು ಯುದ್ಧರಂಗದಲ್ಲಿ ಬಿದ್ದ ಮೇಲೆ ಸುಗ್ರೀವ, ಹನುಮಂತ, ವಾಯುದೇವರು, ರಾಮದೇವರು ಮತ್ತು ಲಕ್ಷ್ಮಣ ಒಬ್ಬರ ಹಿಂದೆ ಒಬ್ಬರೇ ಹೋಗ್ತಾ ಇದ್ದಾರೆ. ಎಲ್ಲಿ? ವಾಲಿ ಬಿದ್ದ ಸ್ಥಳಕ್ಕೆ. ಮೊದಲು ಹೋಗ್ತಾ ಇದ್ದವರು ಸುಗ್ರೀವ. ಸುಗ್ರೀವನ ಹಿಂದೆ ಹೋಗ್ತಕ್ಕವರು ವಾಯುದೇವರು ಅಂದರೆ ಹನುಮಂತೇವರು. ಅವರ ಹಿಂದೆ ಹೋಗ್ತಕ್ಕವರು ರಾಮ. ಈ ದೃಶ್ಯ ಏನು ತೋರಿಸಿಕೊಡುತ್ತೆ ನಮಗೆ? ಇಲ್ಲೇನು ಆಧ್ಯಾತ್ಮಿಕವಾದ ಸಂದೇಶ ಇದೆ ಅಂದರೆ, ಸುಂದರವಾದ ಸಂದೇಶವನ್ನು ಈ ದೃಶ್ಯ ನಮಗೆ ತೋರಿಸುವ ಸಂದರ್ಭ ಏನು? ದೇವರು ನಮಗೆ ಸಿಗುವುದಿಲ್ಲ, ಎದಕ್ಕೂ ದೇವರು ನಿಲ್ಲುವುದಿಲ್ಲ. ಹೌದಾ? ಮನವಚನಕ್ಕೆ ಅತೀ ದೂರ, ದೂರ ಅಲ್ಲ ಅತೀ ದೂರ, ಅಡ್ಜಸ್ಟಿವ್ ಆಗ್ತದೆ. ಮನವಚನಕ್ಕೆ ಅತೀ ದೂರ. ಇಂಥ ಭಗವಂತ ಏನು ಮಾಡ್ತಾರೆ? ನೆನೆವರನ್ನು ಅನುಸರಿಸಿ ತಿರುಗುವನು ಜಾಹ್ನವಿ ಜನಕ. ತನ್ನನ್ನೇ ಸ್ಮರಣೆ ಮಾಡತಕ್ಕಂಥ ಭಕ್ತರನ್ನ ಅನುಸರಿಸಿಕೊಂಡು ಭಗವಂತ ಇರ್ತಾನೆ. ಈ ಸಂದರ್ಭದ ದೃಶ್ಯ ನಮಗೆ ಅದನ್ನು ತಿಳಿಸುತ್ತೆ. ಸ್ವಲ್ಪ ವಿಚಾರ ಮಾಡಬೇಕಷ್ಟೇ. ಯಾವಾಗ ವಿಚಾರ ಮಾಡುವ ಬುದ್ಧಿ ಇದ್ದರೆ ಅದು ತಿಳಿಯುತ್ತದೆ. ಗುರುಗಳ ಕರುಣ ಇದ್ದರೆ ತಿಳಿಯುತ್ತದೆ. ವಿಶೇಷವಾಗಿ ದೇವತೆಗಳ ಕರುಣ ಇದ್ದರೆ ತಿಳಿಯುತ್ತದೆ. ಸುಮ್ಮನೆ ತಿಳಿಯಂಗಿಲ್ಲ. ಇಲ್ಲೇನು ತೋರಿಸ್ತದೆ? ನೆನೆವರನ್ನು ಅನುಸರಿಸಿ ತಿರುಗುವನು ಜಾಹ್ನವಿ ಜನಕ. ತನ್ನನ್ನೇ ಯಾವಾಗಲೂ ಸ್ಮರಣೆ ಮಾಡತಕ್ಕಂತಹ ವ್ಯಕ್ತಿಗಳ ಹಿಂದೆ ಅಥವಾ ಭಕ್ತರ ಹಿಂದೆ ದೇವರು ಹೋಗ್ತಾ ಇದ್ದಾನೆ ಅಂತ. ತನ್ನನ್ನೇ ಯಾವಾಗಲೂ ಸ್ಮರಣೆ ಮಾಡುವ ಯಾರು ಅಂದರೆ ಹನುಮಂತನೇ, ವಾಯುದೇವರು. ನಿರಂತರದಲ್ಲೂ ಭಗವಂತನ ಸ್ತೋತ್ರವನ್ನು ಮಾಡ್ತಾರೆ, ಅವನ ಸ್ಮರಣೆಯನ್ನು ಮಾಡ್ತಾ ಇದ್ರು ವಾಯುದೇವರು. ಎಷ್ಟು ಮಾಡ್ತಾರೆ ಅಂದರೆ 24/7 ಯಾವಾಗಲೂ ಮಾಡ್ತಾರೆ. ಯಾವ ಸ್ಮರಣೆ ಮಾಡ್ತಾರೆ? ಹಂಸ ಸೋಹಂ ಸ್ವಾಹ ಅಂತ ಏನು ಹಂಸ ಮಂತ್ರ ಇದೆ, ಪ್ರತಿಯೊಬ್ಬ ಜೀವರಲ್ಲಿ ನಿಂತು ಇದನ್ನು ಪ್ರತಿನಿತ್ಯದಲ್ಲೂ ಎಷ್ಟು ಬಾರಿ ಸ್ಮರಣೆ ಮಾಡ್ತಾರೆ? 21,600 ಬಾರಿ ಸ್ಮರಣೆ ಮಾಡ್ತಾರೆ. ಪ್ರತಿಯೊಬ್ಬರ ದೇಹದಲ್ಲಿ ನಿಂತು ಅವರು ಯಾವಾಗಲೂ ಸ್ಮರಣೆ ಮಾಡ್ತಾರೆ, ನಿರಂತರದಲ್ಲಿ ಸ್ಮರಣೆ ಮಾಡ್ತಾರೆ. ನಾವು ಮಲಗಿದ್ದರೂ ಅವರು ಎಚ್ಚರವಾಗಿರ್ತಾರೆ. ನಮ್ಮಲ್ಲಿ ನಾವು ಮಲಗಿದ್ದರೂ ಅವರು ಎಚ್ಚರವಾಗಿದ್ದು ಪ್ರತಿನಿತ್ಯದಲ್ಲೂ ಪರಮಾತ್ಮನ ಸೇವೆಯನ್ನು ಮಾಡ್ತಾರೆ, ಯಾವಾಗಲೂ ನೆನೀತಾರೆ. ಸಾಮಾನ್ಯವಾಗಿ ನಾವೇನು ಮಾಡ್ತೇವೆ ಗೊತ್ತಾ? ಹನುಮಂತ ದೇವರಿಗಾಗಲಿ ಅಥವಾ ದೇವರಿಗಾಗಲಿ ನಾವೇನು ಮಾಡೀವಿ ಅಂತ ಹೇಳ್ತಾ ಹೋಗ್ತಾರೆ. ನಮ್ಮ ಚಟ ಹನುಮಂತ ದೇವರಿಗೆ ನಾವೇನು ಮಾಡೀವಿ? ಗುಡಿ ಇರ್ತದೆ, ಕಟ್ಟಿಸೀವಿ, ಅಭಿಷೇಕ ಮಾಡೀವಿ, ಬೆಳ್ಳಿ ಆಭರಣ ಮಾಡಿಸಿ ಹಾಕೀವಿ, ಹೇಳ್ತೀವಿ.
ಪಲ್ಲಕ್ಕಿ ಮಾಡೀವಿ, ರಥೋತ್ಸವ ಮಾಡ್ತೀವಿ, ಇವೆಲ್ಲ ಮಾಡಿದ್ದೇವೆ. ಆದರೆ ಹನುಮಂತೇವರು ನಮಗೇನು ಮಾಡ್ತಾರೆ ಸ್ಮರಣೆ ಮಾಡಿದ್ದಾರೆ. ಒಂದು ಕಡೆ ಕ್ಷೇತ್ರಕ್ಕೆ ಹೋದಾಗ ಹಿಂಗೆ ನಿಮ್ಮ ಅಭಿಮಾನಿಗಳು ಪಾಪ ಭಕ್ತರು ದಾಸರೇ ಬನ್ರಿ ಹನುಮಪ್ಪನ ನೋಡಿರ ಕೇಳಿದ್ರು, ನೋಡಿರಪ್ಪ ಯಾವಾಗ ನೋಡಿರಿ, ಮುಂಜಾನೆ ನೋಡಿರಿ, ಮಧ್ಯಾಹ್ನ ನೋಡಿರಿ. ಯಾಕೆ ಅದು ನಮ್ಮ ಇಷ್ಟ. ನಮ್ಮ ಗುರುಗಳು ಹೇಳ ಎಲ್ಲೇ ಹೋದ್ರೆ ಯಾರು ಸರಿ ಅವನು ನೋಡು, ಹಗಲೆಲ್ಲ ಅವನು ಮುಂದಿಟ್ಟು ನಿನ್ನ ಮೊಸಳಿ ತೋರಿಸಿ ಬ್ಯಾಸರಿಗೆ ಮಾಡ್ತಾರೆ. ಅದಕ್ಕೆ ಬೆಳಿಗ್ಗೆ ಒಮ್ಮೆ ನೋಡ್ತೀವಿ ನಾವು, ಸಂಜೆ ಬಂದು ನೋಡ್ತೀವಿ. ಎಲ್ಲೇ ಒಂದು ಕ್ಷೇತ್ರಕ್ಕೆ ಹೋದ್ರೆ ಅಷ್ಟೇ ದರ್ಶನ. ಬರ್ರಿ ನೋಡಿ ಕರ್ಕೊಂಡು ಹೋಗಿ ಹನುಮಂತೇವರು ನಿಲ್ಲಿಸಿದ್ದ ಹೆಂಗೆ ಕಾಣಿಸ್ತಾನೆ ಹನುಮಪ್ಪ ಅಂತ ಕೇಳಿದ್ರೆ ಕಮ್ಮಿಗೆ ಹಿಂಗೆ ಆತ್ಮೀಯರು ಚಲೋ ಕಾಣಿಸ್ತದೆ. ಸ್ವಲ್ಪ ಸರಿಯಾಗಿ ನೋಡಿ, ಸರಿಯಾಗಿ ನೋಡ್ಲಿಕ್ಕೆ ತಿರುಪ ಚಲೋ ಕಾಣಿಸ್ತದೆ. ಅದರಾಗ ಒಬ್ಬ ಏನಂತ ಗೊತ್ತಾ, ದಾಸರೇ ಹನುಮಪ್ಪನ ಕಿರೀಟದಲ್ಲಿ ಅದು ನನ್ನ ಕಿರೀಟ ಅಲ್ಲ. ಇನ್ನೊಬ್ಬ ಹನುಮಪ್ಪನ ಬಾಲ ಅಂದರೆ ಅದು ನನ್ನ ಬಾಲ ಅಲ್ಲ. ಓಕೆ, ಒಂದು ಹನುಮಪ್ಪ ಚಪ್ಪಲಿ ಅದನ್ನು ಚಪ್ಪಲಿ ಅದು ನನ್ನ ಚಪ್ಪಲಿ ಅದು ಹೂ ಅಂತ. ಇನ್ನೊಬ್ಬ ಒಂದು ಹನುಮಪ್ಪನ ಕೈಯಲ್ಲೇ ಅದು ನನ್ನ ಕೈಯಲ್ಲಿ ಎಲ್ಲಕ್ಕೂ ಹೂ ಅಂತೆ. ನಾನು ನನಗೇನು ತಲೆ ಕೈಲಿಲ್ಲ. ಇನ್ನೊಬ್ಬ ಒಂದು ಮಾತಾಡಲ್ಲ, ದಾಸರೇ ಹನುಮಪ್ಪನ ಚಡ್ಡಿಯದಲ್ಲಿ ಅದು ನನ್ನ ಚಡ್ಡಿ ಅಲ್ಲ. ಅವಾಗ ತನಗೆ ಹುಚ್ಚ ನಿನ್ನ ಚಡ್ಡಿ ಹಾಕೊಳ್ಳೋದಿಲ್ಲ, ಬಂಗಾರ ಚಡ್ಡಿ ಹಾಕೊಂಡ್ರಲ್ಲ ಬರೋ ಮುಂದೆ ಯಾರು ಹನುಮಪ್ಪ. ಅವ್ರಿಗೆ ಏನು ಹೇಳ್ಬೇಕಾದ್ರೆ ಇದನ್ನು ಮಾಡಿಸ್ಕೊಟ್ಟವ್ರು ನಾವು ಅಂತ ಹೇಳ್ಬೇಕಾಗಿದೆ. ಹೇಳೋ ಸ್ಟೈಲ್ ಹಿಂಗೆ ಬಾಲ ನಂದ್ರಿ, ತಾಗಿ ನಂದು, ಚಡ್ಡಿ ನಂದು. ಅವರಿಗೆ ಉತ್ಸಾಹ ಹುಚ್ಚು ಮಾತಾಡೋಣ. ನಿಮ್ಮ ಚಡ್ಡಿ ಹಾಕೊಂಡು ಏನು ಮಾಡ್ತಾರಮ್ಮ, ಕೆಲಸಕ್ಕೆ ಬರೋ ಚಡ್ಡಿ ಬಂಗಾರ ಚಡ್ಡಿ ಹಾಕೊಂಡ್ಬಂದಲ್ಲ, ಹಾಕೊಂಡ್ಬಂದ್ರೆ ಅದು ಉಪನಿಷತ್ ಚಡ್ಡಿ ಮಾತಾಡಿ ವಿಜಯನ ಹೇಳ್ತಾರೆ, ಎಲ್ಲರಿಗೂ ಗೊತ್ತದು. ಹೇಮ ಕಚ್ಚೂಟ ಉಪವಿತ ಥರಿಪ ಮಾರುತ ಕಾಮಾದಿ ವರ್ಗ ರಹಿತ, ಕಾಮಾದಿ ವರ್ಗ ರಹಿತ ವ್ಯೋಮ್ಯಾದಿ ಸರ್ವ ವ್ಯಾಪುತ ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ. ಹೇಮ ಕಚ್ಚುಟ ಉಪವಿತ ಹರಿಪ ಮಾರುತ ಅಂತ. ಹೇಮ ಅಂದರೆ ಬಂಗಾರ, ಕಚ್ಚುಟ ಅಂದರೆ ಕೌಪಿನ ಲಂಗೋಟಿ, ಹೌದಾ. ಹೇಮ ಕಚ್ಚುಟ ಉಪವಿತ ಅಂದರೆ ಜನ್ಮಾರ. ಹನುಮಂತ ವಾಯುದೇವರು ಅವತಾರ ಮಾಡುವಾಗ, ಹನುಮಂತ ದೇವರಾಗ ಅವತಾರ ಮಾಡುವಾಗ ಹೆಂಗೆ ಬಂದಿದ್ದಾರೆ ಅಂದರೆ ವಿತ್ ಡ್ರೆಸ್ ಬಂದಿದ್ದಾರೆ. ಯಾರು ವಿತ್ ಡ್ರೆಸ್ ಇಲ್ಲಿ ಭೂಲೋಕಕ್ಕೆ ಬರ್ತಾರೋ ಅವರಿಗೆ ಗರ್ಭವಾಸ ದುಃಖ ಇಲ್ಲ. ಯಾರು ವಿಥೌಟ್ ಡ್ರೆಸ್ ಬರ್ತಾರೋ ಅವರಿಗೆಲ್ಲ ಏನಿದೆ, ಗರ್ಭವಾಸದ ದುಃಖ ಇದೆ. ಹನುಮಪ್ಪ ಡ್ರೆಸ್ ಹಾಕೊಂಡು ಬಂದವರು, ನಾವೆಲ್ಲ ವಿಥೌಟ್ ಡ್ರೆಸ್ ಬಂದೀವಿ, ಹೌದಿಲ್ಲ. ನಾವೇನು ಡ್ರೆಸ್ ಹಾಕೊಂಡು ಬಂದೀವ, ಪಂಜಾಬಿ ಡ್ರೆಸ್ಸು, ಬರ್ಮೂಡ, ಟೀ ಶರ್ಟ್ ಯಾವರೇ ಹಾಕೊಂಡು ಬಂದಾಗ ಯಾರು ಹಾಕೊಂಡು. ಹಾಗಾದ್ರೆ ನಮಗೇನಂತ, ನಮ್ಮ ಗರ್ಭವಾಸ ದುಃಖ ಇದೆ. ಶಾಸ್ತ್ರ ಹೇಳುತ್ತೆ ನಾವು ವಿಥೌಟ್ ಡ್ರೆಸ್ ಬಂದೀವ ಅನ್ನೋ ಜ್ಞಾನವೇ ಇರಲ್ಲ ನಮಗೆ. ಈ ಮಕ್ಕಳು ಡ್ರೆಸ್ಸಿಗಾಗಿ ಜಗಳಾಡ್ತಾರೆ ಮನೆಗೆ. ಅದಕ್ಕೆ ದೇವರಿಗೆ ಬ್ರಹ್ಮ ಅಂತ ಹೆಸರು, ದೇವರಿಗೂ ಬ್ರಹ್ಮ ಅಂತ ಹೆಸರಿದೆ. ಎಲ್ಲ ರೀತಿಯಿಂದಲೇ ಪೂರ್ಣವುಳ್ಳವನು, ಪೂರ್ಣನಾಗಿದ್ದವನು. ಮತ್ತು ದೇವರಿಗೇನು ಕೊಡಬೇಕು? ಈಗ ನಮ್ಮ